ಮೀನಲ್ಲಿ ಫ್ರೆಶ್ ಆಗಿದ್ರೆ ಮಾತ್ರ ನಾವು ತವಾದಲ್ಲಿ ಫ್ರೈ ಮಾಡಬಹುದು. ಡೈಲಿ ಮೀನು ಒಂದು ದಿವಸ ಯಾವುದು ನಾನು ಸ್ಟಾಕ್ ಮಾಡಲ್ಲ. ಎಲ್ರಿಗೂ ನಮಸ್ಕಾರ, ನಾನು ಸಂತು. ಇವತ್ತು ಮಧ್ಯಾಹ್ನ ಒಂದೊಳ್ಳೆ ಮೀನುಟ ತಿನ್ನೋಣ ಅಂತ ನಾನು ಬಂದಿರೋ ಜಾಗ ಯಾವುದಪ್ಪ ಅಂತಂದರೆ ಪಿಣ್ಯ. ಬೆಂಗಳೂರಲ್ಲೇ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂಥ ಪಿಣ್ಯ ಇಂಡಸ್ಟ್ರಿಯಲ್ ಏರಿಯಾ, TVS ಕ್ರಾಸು, SBM ಸರ್ಕಲ್ ಪಕ್ಕದಲ್ಲೇ ಲೊಕೇಟ್ ಆಗಿರುವಂಥ ಶ್ರೀ ಅನ್ನಪೂರ್ಣ ಮೀನೂಟಗೆ ಬಂದಿದ್ದೀವಿ. ಇಲ್ಲೇನಪ್ಪ ಫೇಮಸ್ ಅಂದರೆ ಪಕ್ಕ ಕರಾವಳಿ ಶೈಲಿ ಮೀನೂಟನ ಸೆಲ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ತವಾ ಫ್ರೈ ಕೂಡ ಸಿಗುತ್ತೆ ಅಂತ ಹೇಳಿದ್ರು. ಹೋಗಿ ಓನರ್ನ ಮಾತಾಡ್ಸೋಣ, ಯಾವ ಥರ ಮೀನು ಸಿಗುತ್ತೆ ಮತ್ತೆ ಯಾವ ಥರ ಫುಡ್ ಸಿಗುತ್ತೆ ಅಂತ ಕೇಳಿ ತಿಳ್ಕೊಂಡು ಫುಡ್ನ ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ಯಾರೇ ನಮ್ಮ ಫುಡ್ಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡ್ತಿರೋ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ಇವರ ಮೀನೂಟನ ಟ್ರೈ ಮಾಡೋಣ. ಸರ್ ನಮಸ್ತೆ. ಸರ್ ನಮಸ್ತೆ, ಸುನಿಲ್ ಅಂತ ನನ್ನ ಹೆಸರು. ಯಾವ ಥರ ಫಿಶ್ ಸಿಗುತ್ತೆ ಸರ್ ನಿಮ್ಮ ಹತ್ರ? ಸರ್ ಫಿಶ್ ಇವತ್ತು 2 ಥರ ಹಾಕಿದ್ದೀನಿ. ಡೈಲಿ ಚೇಂಜಸ್ ಆಗ್ತಾ ಇರುತ್ತೆ. ಓಕೆ. ಅಂದ್ರೆ ಬಂಗಡೆ ಮತ್ತೆ ಮತ್ತಿ ಡೈಲಿ ಇದ್ದೇ ಇರುತ್ತೆ. ಡೈಲಿ ಕಾಮನ್ ಆಗಿ ಕಾಮನ್ ಇಂದ ಇದ್ದೇ ಇರುತ್ತೆ. ರೂಪ್ ಚಾನು ಇವತ್ತು ಬಂಗಡೆ ಹಾಕಿದ್ದೀನಿ. ಬಂಗಡೆ ಹಾಕಿದ್ರೆ ಡೈಲಿ ಚೇಂಜ್ ಆಗ್ತಾ ಇರುತ್ತೆ. ಚೇಂಜ್ ಆಗುತ್ತೆ. ನಂಗ ಹಾಕ್ತಿವಿ. ಓಕೆ. ಏಡಿಕಾಯಿ. ಓಕೆ. ಆಮೇಲೆ ಬಂಗಡೆ ಹಾಕ್ತಿವಿ. ಓಕೆ. ಮತ್ತಿ. ಓಕೆ. ಕುರ್ಚಿ. ಓಕೆ. ಕೊಕ್ಕರೆ. ಇಷ್ಟು ಐಟಮ್ ಹಾಕ್ತೀರಾ? ಇದು ಎಲ್ಲ ಸಮುದ್ರದೇನೆ. ಓಕೆ. ಇದು ಇಷ್ಟು ಐಟಮ್ ಹಾಕ್ತಿವಿ. ಇವತ್ತು ಇದು 2 ಐಟಮ್. 2 ಐಟಮ್ ಡೈಲಿ ಚೇಂಜ್ ಆಗ್ತಾ ಇರುತ್ತೆ. ಡೈಲಿ ಚೇಂಜ್ ಆಗುತ್ತೆ. ಮೀನಲ್ಲಿ ಫ್ರೆಶ್ ಆಗಿದ್ರೆ ಮಾತ್ರ ನಾವು ತವಾದಲ್ಲಿ ಫ್ರೈ ಮಾಡಬಹುದು. ಓಕೆ. ಇಲ್ಲ ಅಂದ್ರೆ ಫ್ರೈ ಮಾಡಕ್ಕಾಗಲ್ಲ. ಸ್ಮೆಲ್ ಬಂದ್ಬಿಡುತ್ತೆ. ಸ್ಮೆಲ್ ಬರುತ್ತೆ ಮತ್ತೆ ಅದು ಫ್ರೈ ಆಗಲ್ಲ, ಅದು ಚೆನ್ನಾಗಿ ಬರಲ್ಲ. ಓಕೆ. ಅದಕ್ಕೋಸ್ಕರ ನಾವು ಮೀನನ್ನ ನೋಡ್ಬಿಟ್ಟು ಚೆನ್ನಾಗಿದ್ರೆ ಮಾತ್ರ ಹಾಕ್ತೀವಿ. ಡೈಲಿ ಐಟಮ್ ಬರುತ್ತೆ. ಡೈಲಿ ಮೀನು ಒಂದು ದಿವಸ ಯಾವುದು ನಾನು ಸ್ಟಾಕ್ ಮಾಡಲ್ಲ. ಓಕೆ. ಒಂದೇ ಒಂದು ದಿವಸ ಯಾವುದು ಸ್ಟಾಕ್ ಇಲ್ಲ. ಚಿಕನ್ ಇಂದಾಗ್ಲಿ ಮೀನಿಂದಾಗ್ಲಿ ಏನು ಸ್ಟಾಕ್, ಪ್ರತಿಯೊಂದು ಫ್ರೆಶ್ ಆಗಿ ಇರಬೇಕು. ಡೈಲಿ. ಓಕೆ. ಅಲ್ಲಿ ತಿರ್ಗಾ ಸ್ಟಾಕ್ ಮಾಡಿಕೊಂಡು ಯಾವುದು ಯೂಸ್ ಮಾಡಲ್ಲ. ನೆಕ್ಸ್ಟ್ ಸರ್? ನೆಕ್ಸ್ಟ್ ವೈಟ್ ರೈಸ್ ಇದೆ ಸರ್. ಓಕೆ. ಆಮೇಲೆ ಬಾಯ್ಲ್ಡ್ ರೈಸ್ ಇದೆ ಸರ್. ಓಕೆ. ಬಾಯ್ಲ್ಡ್ ರೈಸ್ ಸಿಗುತ್ತೆ ನಿಮ್ಮ ಹತ್ರ? ಸರ್ ಬಾಯ್ಲ್ಡ್ ರೈಸ್ ಇಲ್ಲಿ ಪ್ರತಿಯೊಬ್ರು ಕೇಳ್ಕೊಂಬರೋದು ಫಸ್ಟ್ ಬಾಯ್ಲ್ಡ್ ರೈಸ್ ಸರ್. ಓಕೆ. ಅದಾದ ನಂತರ ಇವತ್ತು ಚಿಕನ್ ಪೆಪ್ಪರ್. ಓಕೆ. ಚಿಕನ್ ಅಲ್ಲಿ ಚೇಂಜಸ್ ಮಾಡ್ತಾ ಇರ್ತೀವಿ. ಡೈಲಿ ಬೇರೆ ಬೇರೆ ಚೇಂಜ್. ಓಕೆ. ಮಂಗಳೂರು ಸುಕ್ಕ. ಓಕೆ. ಪೆಪ್ಪರ್ ಮಾಡ್ತೀವಿ. ಓಕೆ. ಮೊಸರು ಹಾಕ್ಬಿಟ್ಟು ಗ್ರೀನ್ ಅಲ್ಲಿ ಮಾಮೂಲಿ ಚಿಲ್ಲಿ ಅಂತಾರಲ್ಲ ಅದನ್ನ ಮೊಸರು ಹಾಕ್ಬಿಟ್ಟು ಮಾಡ್ತೀವಿ. ಓಕೆ. ಡೈಲಿ ಒಂದೊಂದು ಚಿಕನ್ ಚೇಂಜ್ ಆಗ್ತಾ ಇರುತ್ತೆ. ಆಮೇಲೆ ನೀರು ದೋಸೆ. ಓಕೆ. ಮತ್ತೆ ಸರ್ ಇದು ಬಿಟ್ರೆ ಇನ್ನು ಇದ್ ಕಡೆ ನಮ್ಮಲ್ಲಿ ಇಲ್ಲಿ ಬಂದ್ರೆ ಸರ್ ಸಾಂಬಾರ್ ಒಳಗಡೆ ಮೀನು. ಸಾಂಬಾರ್ ಒಳಗಡೆ ಮೀನು. ಸರ್ ಯಾವುದು ಸರ್ ಮೀನು ಇದು? ಸರ್ ಇದರಲ್ಲಿ ಬಾಂಗಡೆ ಮತ್ತಿ 2 ಹಾಕೋದು ಸರ್. ಓಕೆ. ಅಂದ್ರೆ ಮೀನ್ ಸಾರಿಗೆ ಬಾಂಗಡೆ ಮತ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ. ಪ್ರೈಸ್ ಸರ್? ಸರ್ ಇದ್ರದ್ದು 60 ರೂಪಾಯಿ. ಅಂದ್ರೆ ಫಿಕ್ಸೆಡ್ ಇರಲ್ಲ, ಚೇಂಜ್ ಮಾಡ್ತಾ ಇರ್ತೀವಿ. ಚೇಂಜ್ ಅದೇ ಇದ್ರ ಮೇಲೆ ಸೈಜ್ ಮೇಲೆ ಚೇಂಜ್ ಮಾಡ್ತೀವಿ. ಇದು ಸರ್? ಇದು ಚಿಕನ್ ಸಾರು ಮಾತ್ರ ಇದು. ಓಕೆ. ಬರೀ ಇದ್ರಲ್ಲಿ ಚಿಕನ್ ಸಾರು, ಬರೀ ಸೇರುವ ಮಾತ್ರ. ಓಕೆ. ಅದು ಪೀಸ್ ಬಂದ್ಬಿಟ್ಟು ಸಪರೇಟ್ ಆಗಿರುತ್ತೆ. ಓಕೆ. ಆಮೇಲೆ ಮೊಟ್ಟೆ ಇರುತ್ತೆ. ಬಾಯ್ಲ್ಡ್ ರೈಸ್, ಬಾಯ್ಲ್ಡ್ ಎಗ್. ಬಾಯ್ಲ್ಡ್ ಎಗ್ ಇರುತ್ತೆ. ಓಕೆ. ಮುದ್ದೆ ಇದೆ. ಓಕೆ. ವೆಜ್ ಸಾಂಬಾರು. ಓಕೆ. ವೆಜ್ ಯಾರನ್ನ ಒಬ್ರು ತಿಂದಿಲ್ಲರು ಬಂದಾಗ 5 ಜನದಲ್ಲಿ ಯಾರನ್ನ ಒಬ್ರು ಬಂದಿರ್ತಾರಲ್ಲ ಅವ್ರಿಗೋಸ್ಕರ ಬೇಜಾರಾಗಬಾರ್ದಲ್ಲ, ಅದಕ್ಕೋಸ್ಕರ ವೆಜ್ ಇರುತ್ತೆ. ವೆಜ್ ಸಾಂಬಾರು ಇರುತ್ತೆ. ಓಕೆ. ಚಪಾತಿ ಇನ್ನೂ ಬಂದಿಲ್ಲ, ಬರುತ್ತೆ. ಚಪಾತಿ ಬರಬೇಕು. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್. ಅಮ್ಮ ಏನು ಚೆನ್ನಾಗಿದೆ. ನೀರು ದೋಸೆನಾ? ಕೊಡಿ ಒಂದು ನೀರು ದೋಸೆ. ಅದಕ್ಕೆ ಬಿಸಿನೀರಲ್ಲಿದೆಯಾ? ಏನಮ್ಮ? ಓಕೆ. ಓಕೆ. ತಟ್ಟೆ ಚೆನ್ನಾಗಿರ್ಲಿ ಅಂತಾನ? ನೀರು ದೋಸೆಗೆ ಏನು ಚೆನ್ನಾಗಿದೆ? ಚಿಕನ್ ಹಾಕಿ ಕೊಡ್ತೀರಾ? ಸೇಮ್ ಅದೇ ಕೊಡಿ, ಅವ್ರು ಕೊಟ್ರಲ್ಲ ಅದೇ ಐತೆ. ನೀವು ಮಂಗಳೂರಾ? ಹಾಕಮ್ಮ. ಫಿಶ್ ಯಾವುದು? ಬಾಂಗ್ಡ. ಸರಿ, ಬಾಂಗ್ಡನ ಕೊಡಿ. ರೆಡಿ ಆಗಿರುತ್ತೆ, ತೆಗೆದು ಕೊಡ್ತಾ ಇರೋದಷ್ಟೇ. ಎಸ್, ನಮ್ಮ ಐಟಮ್ ತಗೊಂಡಿದ್ದೀವಿ. ಚಿಕನ್ ಪೆಪ್ಪರ್ ಡ್ರೈ ಅಲ್ಲ? ಚಿಕನ್ ಪೆಪ್ಪರ್ ಡ್ರೈ, ನೀರು ದೋಸೆ, ಬಾಂಗ್ಡಾ ಫಿಶ್ ತವಾ ಫ್ರೈ. ಫಸ್ಟು ನೀರು ದೋಸೆನ ಹಾಗೆ ಲೈಟಾಗಿ ಮುರ್ಕೊಂಡು, ಓಹೋ ಇಷ್ಟು ಸಖತ್ತಾಗಿದೆ ನೋಡಿ ದೋಸೆ. ಚಿಕನ್ ಪೆಪ್ಪರ್ ಡ್ರೈ ಜೊತೆಗೆ ತಿನ್ನೋಣ. ಸೈಕ್ ಟೇಸ್ಟು. ಚಿಕನ್ ಪೆಪ್ಪರ್ ಡ್ರೈ ಇರೋಂಥ ಖಾರ ನೀರು ದೋಸೆ ಜೊತೆ ಮನಜಾಗಿ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಕೊಡ್ತಾ ಇದೆ. ತಿನ್ನಬೇಕಾದ್ರೆ ಅವ್ನು ಫೀಲ್ ಬರುತ್ತೆ ಗೊತ್ತಾ, ನಿಜವಾಗ್ಲೂ ಬೆಸ್ಟ್ ಇದೆ ಅಂತಲೇ ಹೇಳ್ತೀನಿ. ಚಿಕನ್ನು ಕೂಡ ಅದರಲ್ಲಿರೋ ಸ್ಪೈಸ್ ಆಗಲಿ ಮಸಾಲ ಆಗಲಿ ನೀರು ದೋಸೆ ತಿನ್ನಬೇಕಾದ್ರೆ ಸಖತ್ತಾಗಿದೆ ಅಂತಲೇ ಹೇಳ್ಬೋದು.
ಮಸ್ಟು ಟ್ರೈ ಅಂತಲೇ ಹೇಳ್ತೀನಿ. ಚಿಕನ್ ಪೆಪ್ಪರ್ ಡ್ರೈ ಜೊತೆ ನೀರು ದೋಸೆ ಇಲ್ಲಿ ಬಂದರೆ ಮಸ್ಟು ಟ್ರೈ ಮಾಡಬೇಕಾದಂಥ ಒಂದು ಡಿಶ್ ಅಂತಲೇ ಹೇಳ್ತೀನಿ. ಜೊತೆಗೆ ಬಾಂಗ್ಡಾ ಮೀನು ಕೂಡ ಕೊಟ್ಟಿದ್ದಾರೆ ಸ್ಲೈಸು. ಮಸಾಲ ಕೋಟಿಗಂತೂ ಹೆವಿ ಮಸಾಲ ಹಾಕಿ ಹಂಗೆ ತವ ಮೇಲೆ ಫ್ರೈ ಮಾಡ್ತಾನೆ ಇರ್ತಾರೆ ರೆಗ್ಯುಲರಾಗಿ. ಹಾಗೆ ಬಾಂಗ್ಡಾ ಫಿಶ್ನ ತಿನ್ನೋಣ. ಮೀಟ್ ಕ್ವಾಲಿಟಿ ಮಜಾ ಇದೆ. ಮಸಾಲ ಔಟ್ರ್ ಸರ್ಫೇಸಲ್ಲಿ ಮಸಾಲ ಪಕ್ಕ ಹಿಡಿದಿದೆ ಅಂತಲೇ ಹೇಳ್ಬೋದು. ಹಾಕಿ ಬಿಸಿ ಬಿಸಿಯಾಗಿ ಕೊಡ್ತಾ ಇದ್ದಾರಲ್ಲ, ಸುಡ್ತಾ ಇದೆ, ಹಂಗೆ ತಿನ್ನೋಕ್ಕೂ ಆಗ್ತಾಯಿಲ್ಲ. ಹಂಗೆ ಇದನ್ನ ಲೈಟಾಗಿ ನೀರು ದೋಸೆ ಮೇಲೆ ಹಾಕ್ಕೊಂಡು ತಿನ್ನೋಣ ಇರಿ. ಚೆನ್ನಾಗಿದೆ. ಚಿಕನ್ನು ಜೊತೆ ನೀರು ದೋಸೆ ಮಿಸ್ ಮಾಡದೆ ಟ್ರೈ ಮಾಡಿ, ನಿಜವಾಗ್ಲೂ ಸಖತ್ತಾಗಿದೆ. ಒಂದು ಸ್ಟ್ರೀಟ್ ಫುಡಲ್ಲಿ ಈ ರೇಂಜ್ಗೆ ಒಳ್ಳೆ ಟೇಸ್ಟು, ಒಳ್ಳೆ ಕ್ವಾಲಿಟಿ, ಸಖತ್ತಾಗಿ ಫುಡ್ನ ಕೊಡ್ತಾಯಿದ್ದಾರೆ. ಅದು ಮಂಗಳೂರು ಶೈಲಿಯ ಮೀನೂಟ. ಇಲ್ಲಿ ಮೀನೂಟನೂ ಸಿಗುತ್ತೆ, ಚಿಕನ್ ಊಟನೂ ಸಿಗುತ್ತೆ. ಬಂದು ಟ್ರೈ ಮಾಡ್ಬೋದು. ನೆಕ್ಸ್ಟ್ ಐಟಮು ಇವರು ರೈಸ್ನ ಟ್ರೈ ಮಾಡೋಣ, ಜೊತೆಗೆ ಮೀನು ಸಾಂಬಾರು. ಅಮ್ಮ ನಮಸ್ತೆ. ನಮಸ್ತೆ. ತಮ್ಮ ಹೆಸರಮ್ಮ? ಜಲಜ. ಶ್ರೀ ಅನ್ನಪೂರ್ಣ ಮೀನು ಊಟ ಹೌದು. ಯಾವಾಗ ಶುರುವಾಗಿದ್ದಮ್ಮ? 28 ವರ್ಷ ಆಯ್ತು. 28 ವರ್ಷ ಆಯ್ತು. 28 ವರ್ಷ ಆಯ್ತು. ಇದೇ ಜಾಗದಲ್ಲಿ ಮಾಡ್ತಾ ಇದ್ದೀರಾ? ಇದೇ ಜಾಗದಲ್ಲಿ 28 ವರ್ಷದಿಂದ. 28 ವರ್ಷದಿಂದ ಇಲ್ಲೇ ಇದೆ. ಹೆಂಗಿದೆ ಅಮ್ಮ ರೆಸ್ಪಾನ್ಸ್? ಪರವಾಗಿಲ್ಲ. 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 ಏನೇನು ಸಿಗುತ್ತೆ ನಿಮ್ಮ ಹತ್ರ? ನಮ್ಮ ಹತ್ರ ಮೀನು ಊಟ ಇದೆ, ಓಕೆ, ಚಿಕನ್ ಊಟ ಇದೆ, ಓಕೆ, ನೀರ್ ದೋಸೆ ಇದೆ, ಓಕೆ, ಮುದ್ದೆ ಇದೆ, ಚಪಾತಿ ಇದೆ, ಓಕೆ, ಆಮೇಲೆ ಬಾಯ್ಲ್ಡ್ ರೈಸ್ ಐತೆ, ಓಕೆ, ವೈಟ್ ರೈಸ್ ಐತೆ, ಓಕೆ, ಆಮೇಲೆ ಸಾಂಬಾರಲ್ಲಿ 3 ತರ: ತರಕಾರಿ ಸಾರು, ಮೀನ್ ಸಾರು, ಚಿಕನ್ ಸಾರು. ಓಕೆ. ಮೀನಲ್ಲಿ ಯಾವ ಥರ ಮೀನು ನಿಮ್ಮ ಹತ್ರ ಸಿಗುತ್ತೆ? ಮೀನು ರೂಪ್ಚಾನ್ ಇರ್ತದೆ, ಬಂಗಡೆ ಇರ್ತದೆ, ಮತ್ತಿ ಇರ್ತದೆ, ಕೊಕ್ಕರೆ ಇರ್ತದೆ. ಓಕೆ. ಒಂದೊಂದ್ಸಲ ಕುರ್ಚಿ ಮೀನು ಸಿಕ್ಕ ಅದು ಹಾಕ್ತೇನೆ. ಎಲ್ಲ ಸಮುದ್ರದ ಮೀನು? ಎಲ್ಲ ಸಮುದ್ರ ಮೀನು. ಓಕೆ. ತವಾ ಫ್ರೈ ಕೂಡ ಸಿಗುತ್ತೆ. ತವಾ ಫ್ರೈ ಯಾವ ತರ? ಫ್ರೈ ನಮ್ದು ಎಣ್ಣೆಗೆ ಹಾಕಲ್ಲ ನಾವು. ಓಕೆ, ಓನ್ಲಿ ತವಾ ಫ್ರೈ ಮಾತ್ರ. ತವಾ ಫ್ರೈ. ಮೀನ್ ಸಾಂಬಾರು ತವಾ ಫ್ರೈ. ಮೀನ್ ಸಾರು ತವಾ ಫ್ರೈ. ಓಕೆ. ಇದು ಯಾವ ಜಾಗದಲ್ಲಿ ಬರುತ್ತಮ್ಮ ಲೊಕೇಶನ್? TVS ಕ್ರಾಸ್ ಎಫ್ಸಿಎನ್ ಸರ್ಕಲ್, SBM ಸರ್ಕಲ್. ಸರ್ಕಲ್. ಓಕೆ. ಇದರ ಟೈಮಿಂಗ್ಸ್ ಅಮ್ಮ ಎಷ್ಟು ಗಂಟೆವರೆಗೆ? ನಾವು 12 ಗಂಟೆಯಿಂದ 3:30, 2:30 ಲಾಸ್ಟ್. 2:30 ಲಾಸ್ಟ್? ಬರೀ 2:30ವರೆಗೆ? ಲಾಸ್ಟ್. ಓಕೆ, ಸರಿ ಅಮ್ಮ, ಥ್ಯಾಂಕ್ಸ್ ಅಮ್ಮ. ಸರಿ. ಇಟ್ಕೊಂಡಿದ್ದೀರ ಅನ್ಸುತ್ತೆ, ಸ್ವಲ್ಪ ಹಾಕಿ, ಜಾಸ್ತಿ ಬೇಡ, ತಿನ್ನೋಕ್ಕಾಗಲ್ಲ. ಸಾಕಮ್ಮ 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 ಸಾಕು, ಅದೇ ಜಾಸ್ತಿ ಆಯಿತು. ಇದಕ್ಕೆ ಸಾಂಬಾರು ಖಾಲಿ ಆಯಿತಾ? ಇದೆಯಾ? ನೀರು ಹಾಕ್ಬಿಡಿ ನೋಡಿ, ಇದ್ರೆ ನೋಡಿ. ಪೀಸ್ ಇದೆ, ತಲೆ ಬೇಡ. ಮೊಟ್ಟೆ ಕೊಡ್ತೀನಿ. ಏನು ಮೊಟ್ಟೆ? ಮೀನು ಮೊಟ್ಟೆ? ಮೀನಿನ ಮೊಟ್ಟೆ. ಅದು ಚೆನ್ನಾಗಿರುತ್ತಾ? ತಿಂದು ನೋಡಿ ಇವಾಗ. ಹೌದಾ? ಇಲ್ಲ, ಖಾಲಿ ತಲೆ. ಎಸ್, ನಮ್ಮ ಎರಡನೇ ಐಟಮ್ ತೊಗೊಂಡಿದ್ದೀವಿ. ನಾವು ಬಂದು 12 ಗಂಟೆಗೆ ಬಂದ್ವಿ, ಹತ್ತತ್ರ 1:45 ಆಗಿದೆ. ಸಿಕ್ಕಾಬಟ್ಟೆ ಕ್ರೌಡು. ಮೀನೆಲ್ಲ ಖಾಲಿ. ಮೀನು ಮೊಟ್ಟೆ ಕೊಟ್ಟರು, ಜೊತೆಗೆ ಒಂದು ಬಾಯ್ಲ್ಡ್ ಆಗಿದೆ ಸರ್, ಮೀನು ಖಾಲಿ ಆಗುತ್ತೆ ಸಾರಿ ಅಂದರು. ಅಷ್ಟು ಜನ ಕ್ರೌಡ್ ಬಂದಿದ್ರು ಅಂತಲೇ ಹೇಳ್ಬೋದು. ಬಾಯ್ಲ್ಡ್ ರೈಸ್ಗೆ ಬಾಂಗ್ಡಾ ಮೀನು ಸಾಂಬಾರು ಸೇರ್ವ ತಿನ್ನೋಣ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಹುಳಿ ಮೀನು ಸಾಂಬಾರು ಅಂದ್ರೇ ಹುಳಿ. ಇದು ಸಿಕ್ಕಾಬಟ್ಟೆ ಹುಳಿ. ಬಾಯ್ಲ್ಡ್ ರೈಸ್ಗಂತೂ ಆ ಹುಳಿ ಫ್ಲೇವರು, ಆ ಮೀನಿಂದು ಸಾಂಬಾರು ಫ್ಲೇವರು ಪಕ್ಕ ಹಿಡಿಯುತ್ತೆ. ತಿನ್ನಬೇಕಾದ್ರೆ ಸಖತ್ತಾಗಿದೆ. ಫಸ್ಟ್ ಬಿಡಬೇಕಾದ್ರೆ ಬರೀ ನೀರು ಥರ ಇತ್ತು ಸಾಂಬಾರು. ರೈಸ್ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕಾದ್ರೆ ಗ್ರೇವಿಶ್ ಫೀಲ್ ಕೊಡ್ತಾಯಿದೆ. ಅಂದರೆ ತಿಕ್ಕ ಸಾಂಬಾರನ್ನ ಒಂದು ರೈಸ್ಗೆ ಮಿಕ್ಸ್ ಮಾಡ್ಕೊಂಡು ತಿನ್ನೋ ಫೀಲ್ ಕೊಡ್ತಾಯಿದೆ. ಹುಳಿ ಅಂತೂ ಸಿಕ್ಕಾಬಟ್ಟೆ ಇದೆ. ಇದು ಉಡುಪಿ ಮಂಗಳೂರು ಆ ಶೈಲಿಯ ಊಟ ಅಂತಲೇ ಹೇಳ್ಬೋದು. ಯಾರ್ಯಾರು ಉಡುಪಿ ಮಂಗಳೂರು ಕಡೆ ಹೋಗಿ ಊಟ ಮಾಡಿರ್ತೀರೋ ಅವರೆಲ್ಲರೂ ಕೂಡ ಒಂದು ಜಾಗ ಇಷ್ಟ ಆಗುತ್ತೆ. ಫ್ರೆಶ್ ಆಗಿ ಬಂದು ಹೊಸದಾಗಿ ಮಂಗಳೂರು ಶೈಲಿ ಅಥವಾ ಉಡುಪಿ ಶೈಲಿ ಊಟ ಮಾಡಬೇಕು ಅಂತಂದರೆ ಈ ಜಾಗ ಒಂದು ಬೆಸ್ಟ್ ಸ್ಪಾಟ್ ಅಂತಲೇ ಹೇಳ್ತೀನಿ. ಮೀನು ಮೊಟ್ಟೆ ಚೆನ್ನಾಗಿರುತ್ತೆ ಸರ್, ತಿನ್ನಿ ಅಂತ ಕೊಟ್ಟರು. ಇದು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಲಕ್ಷಾಂತರ ಮೊಟ್ಟೆ ಇದೆ ಅನಿಸುತ್ತೆ. ಫಸ್ಟ್ ಟೈಮ್ ಅಂದರೂ ಕೂಡ ಬೆಸ್ಟ್ ಆಗಿದೆ. ಬಾಯ್ಲ್ಡ್ ರೈಸು ನಾನು ಚೆನ್ನಾಗಿರಲ್ಲ ಅಂದ್ಕೊಂಡೆ, ಬಟ್ ಚೆನ್ನಾಗಿದೆ. ಮೀನು ಸಾಂಬಾರ್ಗಂತೂ ಬೆಸ್ಟು. ನೀವೇನಾದರೂ ಪಿಣ್ಯ TVS ಕ್ರಾಸು SBM ಸರ್ಕಲ್ ಕಡೆ ಬಂದರೆ ಭಾರತ್ ಪೆಟ್ರೋಲಿಯಂ ಆಪೋಸಿಟಲ್ಲೇ ಅನ್ನಪೂರ್ಣ ಮೀನೂಟ ಅಂತ ಒಂದು ಸ್ಟ್ರೀಟ್ ಫುಡ್ ಇದೆ. ಬಂದು ಟ್ರೈ ಮಾಡಿ. ಮಧ್ಯಾಹ್ನ ಟೈಮು ಒಂದು 12:45, 1 ಗಂಟೆ ಟೈಮ್ ಬಂದರೆ ಸಿಕ್ಕಾಬಟ್ಟೆ ಕ್ರೌಡ್ ಇರ್ತಾರೆ. ಭಾರತ್ ಪೆಟ್ರೋಲಿಯಂ ಲೆಫ್ಟ್ ಸೈಡು ವರುಣ್ ಮೋಟರ್ ಆಪೋಸಿಟಲ್ಲ ಇದೆ. ಅದು
ಸೊ ಈ ಕಡೆ ನೀವೇನಾದ್ರು ಬಂದು ತಿಂದು ಟ್ರೈ ಮಾಡಿದರೆ ನಾನು ಕಮೆಂಟ್ ತಿಳಿಸಿ. ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಬಂದು ಟ್ರೈ ಮಾಡಿ. ಬೆಸ್ಟ್ ಮೀನು ಊಟ ಸಿಗುತ್ತೆ. ಜೊತೆಗೆ ನೀರು ದೋಸೆ ಅದ್ರ ಜೊತೆ ಕೊಟ್ಟಿದ್ದಂಥ ಪೆಪ್ಪರ್ ಚಿಕನ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಫುಡ್ಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಇನ್ನೊಂದು ಇದೇ ಥರ ಇಂಟ್ರೆಸ್ಟಿಂಗ್ ಆಗಿರೋಂಥ ಬೆಸ್ಟ್ ಫುಡ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.